ಪರಿಶಿಷ್ಟ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ. ದಲಿತ ದ್ರೋಹಿ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಜಾತಿ ಉಪಯೋಜನೆ ಎಸ್ಸಿಪಿ ಮತ್ತು ಪರಿಶಿಷ್ಟ ಪಂಗಡ ಬುಡಕಟ್ಟುಗಳ ಉಪಯೋಜನೆ ಟಿಎಸ್ಪಿ ಅನುದಾನವನ್ನು ದುರ್ಬಳಕೆ ಮಾಡಿ ಎಸ್ಸಿ ಎಸ್ಟಿ ಸಮುದಾಯಗಳನ್ನು ವಂಚಿಸುತ್ತಿರುವುದನ್ನು ಈ ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಪಿ ಮೂರ್ತಿ, ನಾಗಚಂದ್ರ ರಾಮಸೋಲಾರ್, ಡಾಕ್ಟರ್ ಮುನಿರಾಜು, ಬಾಲಕೃಷ್ಣ ನಾಯಕ್, ಸದಾಕುಮಾರ್ ಎಸ್ಎಚ್, ಶಿವಕುಮಾರ್, ರವೀಂದ್ರ, ಲೋಕೇಶ್, ಕಿರಣ್ ಸಾಗರ್, ವಿಜಿ, ಡಾಕ್ಟರ್ ಮುನಿಸ್ವಾಮಿ ಇನ್ನೂ ಹಲವಾರು ದಲಿತ ಮುಖಂಡರುಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರೆಲ್ಲರೂ ಕೂಡ ಇವತ್ತು ಈ ಹೋರಾಟವನ್ನ ಬೆಂಬಲಿಸಿದ್ದಾರೆ. ವಿಧಾನಸೌಧ ಪರಿಷತ್ ಮತ್ತು ವಿಧಾನಸೌಧದಲ್ಲಿ ಈ ಪೂರಕವಾಗಿರ್ತಕ್ಕಂಥ ಚರ್ಚೆ ನಡೆಯುತ್ತೆ. ಈ ಬೇಡಿಕೆಗಳನ್ನ ಬಹಳ ಗಟ್ಟಿ ದನಿಯಲ್ಲಿ ಮಂಡಿಸ್ತಾರೆ ಅನ್ನೋ ಭರವಸೆಯನ್ನ ಅವರಲ್ಲಿ ಬಂದು ನಮ್ಮನ್ನ ಬೆಂಬಲಿಸೋದ್ರ ಮೂಲಕ ಸಾಧ್ಯ ಆಗಿದೆ. ನಾಳೆ 11 ಗಂಟೆಗೆ ಈ ಒಕ್ಕೂಟದ ಎಲ್ಲ ರಾಜ್ಯ ಮುಖಂಡರು ಬಂದು ಇಲ್ಲಿ ಎದುರಿಗೆ ಹಾಕಿರ್ತಕ್ಕಂಥ ಪೆಂಡಾಲಲ್ಲಿ ಸೇರೋಣ. 11ರಿಂದ 12 ಗಂಟೆ ಒಳಗೆ ನಮಗೆ ಮಾಹಿತಿ ಸಿಗುತ್ತೆ. 7C ತೆಗಿತಾರಾ ಇಲ್ಲ ಅಥವಾ SCP TSP ಹಣ ದುರ್ಬಳಕೆ ಮಾಡ್ತಾರಾ ಇಲ್ಲ ಅನ್ನೋ ವಿಷಯ ಮಾಹಿತಿ ನಮ್ಗೆ ಸಿಗುತ್ತೆ. ನಮಗೆ ಗೊತ್ತಾದ ತಕ್ಷಣ ನಮ್ಮ ವಿರುದ್ಧವಾಗಿ, ನಮ್ಮ ಬೇಡಿಕೆ ವಿರುದ್ಧವಾಗಿ ಅವ್ರು ಏನಾದರೂ ನಿರ್ಧಾರ ತಗೊಂಡ್ರೆ ನಾವು ಇಲ್ಲೇ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟು ಕರಾಳ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ ಮುಂದಿನ ದಿನಕ್ಕೆ, ಮುಂದಿನ ಹೋರಾಟಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ಅವಕಾಶವನ್ನು ನಾಳೆ ಕಲ್ಪಿಸ್ಕೊಂಡಿದ್ದೀವಿ. ಬಂದಿರತಕ್ಕಂಥ ಎಲ್ಲ ಮುಖಂಡರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ SC TSP ದುಡ್ಡನ್ನ ಏನು 14,000 ಕೋಟಿ ದುರುಪಯೋಗ ಪಡಿಸ್ಕೊಂಡಿದ್ರೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ನಾಳೆ ನಡೆಯುವಂತ ಬಜೆಟ್ ಅಲ್ಲಿ ಈಗಾಗಲೇ ಸಮಯ ಆಗಿದೆ. ದಯವಿಟ್ಟು ಎಲ್ಲರನ್ನು ಸಹ ಬಂದಿರತಕ್ಕಂಥ